ಆಪಾದಿತನ ಪರ ವಕೀಲರು ವಿಚಾರಣೆ ನಡೆಸಬಹುದು. ನೋಡಮ್ಮ, ಮೈನರ್ ಭಾರತಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಈ ರೀತಿ ಕರೆಯೋದ್ರಲ್ಲಿ ವ್ಯಂಗ್ಯ ಕುಚೋದ್ಯ ಬೆರೆತಿದೆ. ಯುವರ್ ಆನರ್, ಈ ಕೇಸ್ನಲ್ಲಿ ಮೈನರ್ಗೆ ಮೋಸ ಆಗಿರೋದೇ ಮುಖ್ಯವಾದ ವಿಷಯ ಆಗಿರೋದ್ರಿಂದ ನಾನು ಆ ರೀತಿ ಹೇಳಿದೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮೈನರ್ ಭಾರತಿ, ನೀನು ಸುರೇಶನ್ನ ಪ್ರೀತಿಸಿದ್ದುಂಟ? ಹೌದು. ಯಾಕೆ ಪ್ರೀತಿಸ್ತೆ? ಮದ್ವೆ ಮಾಡ್ಕೊಳಕ್ಕೆ. ಮದುವೆ ಮಾಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ಪ್ರೀತಿಸಿದ್ನಲ್ಲ ಅದಕ್ಕೆ. ಅಂದ್ರೆ ಪ್ರೀತಿಸಿದ್ರಿಂದ ಮದುವೆ ಮಾಡ್ಕೋಬೇಕು ಅನ್ಕೊಂಡ್ಯಾ ಅಥವಾ ಮದುವೆ ಮಾಡ್ಕೋಬೇಕು ಅಂತ ಪ್ರೀತಿಸ್ತ್ಯಾ? ಮದ್ವೆ ಮಾಡ್ಕೋಬೇಕು ಅಂತ ಪ್ರೀತಿಸ್ತೆ. ವೆರಿ ಗುಡ್. ಅಂದ್ರೆ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನೀನ್ ಅವನ್ನ ಪ್ರೀತಿಸ್ತೆ. ನೋಡಮ್ಮ, ಟೈಪಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಎಷ್ಟೋ ಜನ ಹುಡುಗರು ಬರ್ತಿದ್ರು. ಆದ್ರೂ ಸುರೇಶನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಿನಗೆ ಯಾಕೆ ಬಂತು? ಅವನ್ ನಾನು ಪ್ರೀತಿಸ್ತೇನೆ ಅಂದ ಅದಕ್ಕೆ. ಯಾರೇ ಈ ಮಾತನ್ನು ಹೇಳಿದ್ರು ಅವ್ರನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಿನಗೆ ಬರ್ತಿತ್ತಾ? ಇಲ್ಲ. ಯಾಕಿಲ್ಲ? ಅವನ್ ಹಿಂದಿಂದ ಬಂದ ಅದಕ್ಕೆ. ನೀನ್ ಪ್ರೀತಿಸ್ತೀನಿ ಅಂದ ಅದಕ್ಕೆ. ಒಪ್ಕೊಳ್ದೆ ಇದ್ರೆ ಪ್ರಾಣ ಬಿಡ್ತೀನಿ ಅಂದ ಅದಕ್ಕೆ. ಹಾಗಾದ್ರೆ ಬೇರೆ ಯಾರಾದ್ರೂ ನಿನ್ ಹಿಂದಿಂದ ಬಂದಿದ್ರೆ, ಪ್ರೀತಿಸ್ತೀನಿ ಅಂದಿದ್ರೆ, ಒಪ್ಕೊಳ್ದೆ ಇದ್ರೆ ನಾನು ಪ್ರಾಣ ಬಿಡ್ತೀನಿ ಅಂದಿದ್ರೆ ನೀನ್ ಅವ್ರನ್ನ ಒಪ್ಕೋತಿದ್ಯಾ? ಇಲ್ಲ. ಯಾಕಿಲ್ಲ? ಹಾಗಾದ್ರೆ ಸುರೇಶನೇ ಮದುವೆ ಮಾಡ್ಕೋಬೇಕು ಅನ್ನೋ ಅಭಿಪ್ರಾಯ ನಿನಗೆ ಯಾಕೆ ಬಂತು? ಯಾಕಂದ್ರೆ ಯಾಕೆಂದ್ರೆ ಅವ್ರ ಅಪ್ಪನ ಹತ್ರ ಲಕ್ಷಾಂತರ ರೂಪಾಯಿನ ಆಸ್ತಿ ಇದೆ, ಜಮೀನಿದೆ, ತೋಟ ಇದೆ, ಬಂಗ್ಲಾ ಇದೆ, ಕಾರಿದೆ. ಅದಕ್ಕೆಲ್ಲ ಅವನೊಬ್ಬನೇ ವಾರಸ್ದಾರ. ಅವನ್ನ ನೀನು ಮದುವೆ ಆದ್ರೆ ಯಜಮಾನಿ ಆಗಬಹುದು, ಆನಂದವಾದ ಜೀವನ ನಡೆಸಬಹುದು. ನಿಜ ತಾನೆ? ಇಲ್ಲ ಇಲ್ಲ ಇಲ್ಲ. ಸುರೇಶ್ ಜೊತೆ ನೀನು ಎಲ್ಲೆಲ್ಲಿ ತಿರುಗ್ತಾ ಇದ್ದೆ? ಹೋಟೆಲ್, ಸಿನಿಮಾ, ಪಾರ್ಕ್. ಈ ತರ ಜೊತೆಲಿ ತಿರುಗುವಾಗ ಯಾವತ್ತಾದ್ರೂ ಅವನು ಮದುವೆ ವಿಷಯ ಮಾತಾಡದ್ನ? ಇಲ್ಲ. ಹೋಗ್ಲಿ, ನೀನಾದ್ರೂ ಮಾತಾಡ್ದ್ಯಾ? ಹೌದು. ಅಂದ್ರೆ ಅವನಿಗೆ ಮದುವೆ ಉದ್ದೇಶ ಇರ್ಲಿಲ್ಲ, ನಿನಗೆ ಮಾತ್ರ ಇತ್ತು ಅಂತಾಯ್ತು ಅಲ್ಲ? ಅವ್ರಿಗೂ ಆ ಉದ್ದೇಶ ಇದೆ ಅನ್ಕೊಂಡಿದ್ದೆ. ನೀನ್ ಅನ್ಕೊಂಡಿದ್ದೆ ಅಷ್ಟೇ, ಅವನು ಮಾತ್ರ ಆ ಅಭಿಪ್ರಾಯನ ಹೇಳಿರ್ಲಿಲ್ಲ ಅಲ್ಲ? ಹೌದು. ಅಂದ್ರೆ ಅವನು ಯಾವತ್ತೂ ಮದುವೆ ಆಗ್ತೀನಿ ಅಂತ ಹೇಳಿಲ್ಲ, ನೀನ್ ಮಾತ್ರ ಹೇಳ್ತಿದ್ದೆ. ಹೌದು. ವೆರಿ ವೆಲ್ ಯುವರ್ ಆನರ್. ಭಾರತಿ ಮೈನರ್ ಆಗಿರೋ ಹುಡುಗಿ ಆಗಿದ್ರು ತುಂಬಾ ಬುದ್ಧಿವಂತೆ, ಜಾಣೆ, ಮುಂದಾಲೋಚನೆ ಇರೋ ಹೆಣ್ಣು. ಶ್ರೀಮಂತನಾದ ಸುರೇಶನ ಮದುವೆ ಆದ್ರೆ ತನ್ನ ಬಾಳೆಲ್ಲ ಸುಖವಾಗಿರುತ್ತೆ ಅಂತ ಭಾವಿಸಿ ನನ್ನ ಕಕ್ಷಿಗಾರನ್ನ ಪರಿಚಯ ಮಾಡ್ಕೊಂಡ್ಳು. ಮುದ್ದು ಮುದ್ದಾಗಿ ಮಾತಾಡಿದ್ಲು, ಸ್ತ್ರೀ ಸಹಜವಾದ ಸೌಂದರ್ಯದಿಂದ ಆಕರ್ಷಿಸಿದ್ಲು, ಪ್ರೀತಿ ಮಾತಿನಿಂದ ಮರಳು ಮಾಡಿದ್ಲು. ಪಾರ್ಕು, ಸಿನಿಮಾ, ಹೋಟೆಲ್ ಅಂತ ಜೊತೆಯಾಗಿ ಸುತ್ತಾಡಿದ್ಲು. ಸಮಯ ಸಿಕ್ಕಾಗಲೆಲ್ಲ ಮದುವೆ ಆಗೋ ಉದ್ದೇಶನ ಹೇಳ್ತಾ ಬಂದ್ಲು. ಆದ್ರೆ ಸುರೇಶ್ ಮಾತ್ರ ಮದುವೆ ವಿಷಯನ ಎತ್ತಲೇ ಇಲ್ಲ. ಹೀಗೆ ಕಾಲ ಕಳೀತಾ ಬಂದ್ರೆ ತನ್ನ ಆಸೆನ ನೆರವೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಲಕ್ಷಾಂತರ ರೂಪಾಯಿನ ಆಸ್ತಿಗೆ ಅಧಿಕಾರಣಿ ಆಗೋ ಅವಕಾಶ ತಪ್ಪೋಗುತ್ತೆ ಅಂತ ತಿಳಿದು ನನ್ನ ಕಕ್ಷಿಗಾರನ ಮೇಲೆ ಮೋಹದ ಬಲೆಯನ್ನ ಬೀಸಿ ತನ್ನ ಶೀಲನ್ನೇ ಲಂಚವಾಗಿ ಕೊಟ್ಟು ಅವನನ್ನ ತನ್ನವನ್ನಾಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲು. ಈ ಊರಿನಲ್ಲಿ ಅದಕ್ಕೆ ಅವಕಾಶ ಸಿಗೋದಿಲ್ಲ ಅಂತ ತಿಳಿದು ನದಿ ತೀರಕ್ಕೆ ಅವನ್ನ ಕರ್ಕೊಂಡು ಹೋಗಿ ಅಲ್ಲಿ ಪ್ರಯತ್ನ ಪಟ್ಲು. ಐ ಅಬ್ಜೆಕ್ಟ್ ಯುವರ್ ಆನರ್. ಹೇಳಿದ ಮಾತುಗಳನ್ನೇ ತಲೆ ಕೆಳಗೆ ಮಾಡಿ, ನಡೆದಿರೋ ಘಟನೆಗಳನ್ನ ಬುಡಮೇಲ್ ಮಾಡಿ ನನ್ನ ಕ್ಲೈಂಟ್ ಸುರೇಶ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಕಟ್ಟುಕತೆಯನ್ನು ಹುಟ್ಟಿಸ್ತಾ ಇದ್ದಾರೆ ಲಾಯರ್ ದಯಾನಿಧಿ. ನೋ ಯುವರ್ ಆನರ್, ಕಟ್ಟುಕತೆ ಅಲ್ಲ, ಅಕ್ಷರಶಃ ಸತ್ಯ. ನಿಜಾಂಶ ಏನು ಅಂತ ತಿಳಿಬೇಕಾದ್ರೆ ನನ್ನ ಕಕ್ಷಿಗಾರನ ಬಾಯಿನಿಂದಾನೇ ಕೇಳಿ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಿಸ್ಟರ್ ಸುರೇಶ್, ಭಾರತಿಗೂ ನಿಮಗೂ ಏನ್ ಸಂಬಂಧ ಆಯ್ತು? ಸ್ನೇಹ. ಯಾವಾಗ್ಲಾದ್ರೂ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ರ? ಇಲ್ಲ ಸರ್. ನೀವಿಬ್ರು ಒಟ್ಟಿಗೆ ಯಾವಾಗ್ಲಾದ್ರೂ ಪಿಕ್ನಿಕ್ ಹೋಗಿದ್ರ? ಹೋಗಿದ್ವಿ. ಯಾವಾಗ? ಇದೇ 5ನೇ ಡಿಸೆಂಬರ್. ಅಲ್ಲಿ ಏನ್ ನಡೀತು ಅಂತ ವಿವರವಾಗಿ ಹೇಳ್ತೀರಾ? ಸಂಕೋಚ ಪಟ್ಕೋಬೇಡಿ, ನಡೆದಿದ್ದು ಹೇಳಿ. ನಾನು ಅವಳು ನನ್ನ ಮೋಟರ್ ಸೈಕಲ್ ಮೇಲೆ ಪಿಕ್ನಿಕ್ ಹೋಗಿದ್ವಿ. ತುಂಬಾ ಹೊತ್ತು ನದಿ ತೀರದಲ್ಲೇ ಸುತ್ತಾಡ್ತಾ ಇದ್ವಿ. ನಾನ್ ದಡದಲ್ಲೇ ನಿಂತಿದ್ದೆ, ಅವಳು ಮಾತ್ರ ನದಿ ಒಳಗೋಗಿ ಏನೇನೋ ಮಾಡ್ತಾ ಇದ್ಲು. ಅಂದ್ರೆ ನೆನ್ಕೊಂಡು ಬಾ ಬಾ ಅಂತ ಕರಿತಾ ಇದ್ಲು. ಅಯ್ಯಯ್ಯೋ, ನನ್ಗೆ ನೀರಂದ್ರೆ ಭಯ, ನನ್ಗೆ ಈಜಕ್ಕೂ ಬರಲ್ಲ ಅಂದೆ. ಆಗ ಬಲವಂತ ಮಾಡಿ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡ್ಲು. ಬಟ್ಟೆ ಎಲ್ಲ ಒದ್ದೆ ಆಗಿದೆ ಅಲ್ಲ, ಮನೆಗೆ ಹೇಗೆ ಹೋಗೋದು ಅಂದೆ. ಪರವಾಗಿಲ್ಲ, ಪಕ್ಕದಲ್ಲೇ ಪ್ರವಾಸಿ ಮಂದಿರ ಇದೆ ಅಲ್ಲ, ಅಲ್ಲೇ ಹೋಗೋಣ, ಬಟ್ಟೆ ಒಣಗಿದ್ಮೇಲೆ ಮನೆಗೆ ಹೋಗೋಣ ಅಂದ್ಲು. ನಾನು ಮೊದಲು ಅನುಮಾನಿಸ್ದೆ, ಆದ್ರೆ ಅವಳೇ ನನ್ನ ಬಲವಂತ ಮಾಡಿ ಎಳ್ಕೊಂಡು ಹೋದ್ಲು ಸರ್. ಯಾಕಲ್ಲಿ ನಿಂತೆ? ಬಾ ಸುರೇಶ್. ಇದೆಲ್ಲ ಏನು ಗೊತ್ತಾಗ್ಲಿಲ್ಲ? ಮಧುಚಂದ್ರಕ್ಕೆ ನವದಂಪತಿಗಳು ಬರ್ತಾರಂತೆ. ಬಾ ಸುರೇಶ್. ಬೇಡ. ಬಾ. ಬೇಡ.
ಮೊದಲು ಸೀರೆ ಹುಟ್ಕೋ. ಒಪ್ಕೋ ಸುರೇಶ್. ಬೇಡ ಪ್ಲೀಸ್. ಬೇಡ, ನನ್ಗೆ ಅಸಹ್ಯ ಆಗ್ತಾ ಇದೆ. ನೋಡು, ಬೇಡ ಬೇಡ, ಇದೆಲ್ಲ ತಪ್ಪು. ಇದು ತಪ್ಪು ಅಂತ ಯಾರು ಹೇಳಿದ್ರು? ಇದು ಸೃಷ್ಟಿ ಸಹಜ. ಬೇಡ ಬೇಡ ಬೇಡ. ಬೇಡ ಅಂತ ಬಹಳ ಹೇಳಿದೆ ಸರ್. ಅದು ನಾನೇನ್ ಮಾಡ್ಲಿ? ನನ್ನನ್ನು ಕೆಡಿಸೋದೇ ಅವಳ ಉದ್ದೇಶ. ಅದು ನಾನು ಒಪ್ಲಿಲ್ಲ. ಹೇಳ್ದೆ ನಾನೇನೋ ಗಂಡಸು, ಹೇಗಾದ್ರೂ ಸಹಿಸ್ಕೋತೀನಿ, ಆದ್ರೆ ನಾಳೆ ನಿನ್ಗೇನಾದ್ರೂ ಆದ್ರೆ ಏನ್ ಗತಿ ಭಾರತಿ ಅಂತ ಧೈರ್ಯ ತಕೊಂಡು ಅವಳಿಗೆ ಬುದ್ಧಿ ಹೇಳಿ ಬಲವಂತವಾಗಿ ಅವಳಿಗೆ ಮನೆ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಂದೆ. ಆಮೇಲೆ ನೀವು ಅವಳನ್ನ ಯಾವಾಗ ನೋಡಿದ್ರಿ? 2 ವಾರ ಆದ್ಮೇಲೆ. ಏನಂದ್ಲು? ತಕ್ಷಣ ಮದುವೆ ಮಾಡ್ಕೋಬೇಕು ಅಂದ್ಲು. ಅದಕ್ಕೆ ನೀವೇನಂದ್ರಿ? ಅದಕ್ಕೆ ನಾನಂದೆ, ನನ್ಗ ಆ ಉದ್ದೇಶನೇ ಇಲ್ಲಮ್ಮ, ನನ್ನ ಮನ್ಸಲ್ಲಿರೋದು ಬರೀ ಸ್ನೇಹದ ಭಾವನೆ ಅಂತ. ಅದಕ್ಕೆ ಅವಳಿಗೆ ಸಿಕ್ಕಾಪಟ್ಟಿ ಕೋಪ ಬಂದ್ಬಿಡ್ತು. ಅಲ್ಲೆಲ್ಲ ಕಚ್ಬಿಟ್ಟು ಅಂದ್ಲು, ನನ್ನನ್ನು ನಿರಾಸೆ ಮಾಡ್ತೀಯ, ನನ್ನ ಜೊತೆ ಮದುವೆ ಮಾಡ್ಕೊಳ್ದೆ ಹೋದ್ರೆ ಏನ್ ಮಾಡ್ತೀನಿ ನೋಡು ಅಂತ ಹೆದರ್ಸ್ಬಿಟ್ಲು. ಆಮೇಲೆ ಹೊರಟೋದ್ಲು. ಮತ್ತೆ ಯಾವಾಗ ಸಿಕ್ಕಿದ್ಲು? 2 ವಾರ ಆದ್ಮೇಲೆ. ಆವಾಗ ಏನಂದ್ಲು? ನಾನೀಗ ಬಸ್ರಿ ಅಂದ್ಲು. ಅದಕ್ಕೆ ನಾನೇನ್ ಮಾಡ್ಲಿ ಅಮ್ಮ ಅಂದೆ. ಆದ್ರೂ ಬಹಳ ಸಹಾನುಭೂತಿಯಿಂದ ಅವಳಿಗೆ ಕೇಳ್ದೆ, ಯಾಕಮ್ಮ ಭಾರತಿ ಇಂಥ ಅನ್ಯಾಯ ಮಾಡ್ಕೊಂಡೆ? ಯಾವ ಪಾಪಿ ಆ ನೀಚ್ ಕೆಲ್ಸಕ್ಕೆ ಕಾರಣ ಅಂತ ನನ್ಗೆ ಹೇಳು, ನಾನೇ ಹೋಗಿ ಅವನಿಗೆ ಬುದ್ಧಿ ಹೇಳಿ ನಿನ್ ಜೀವನ ಸರಿ ಮಾಡ್ಕೊಡ್ತೀನಿ ಅಂತ. ಅದಕ್ಕಂದ್ಲು, ಯಾರು ಕಾರಣ ಆದ್ರೆ ನಿನ್ಗೇನಂತೆ? ನೀನ್ ನನ್ನ ಜೊತೆ ಮದುವೆ ಮಾಡ್ಕೊಳ್ದೆ ಹೋದ್ರೆ ಈ ಕೋರ್ಟೇ ನಿನ್ ಗತಿ ಅಂತ. ಈ ಮೊಕದ್ದಮೆಗೆ ಕಾರಣ ಆಸೆ, ದುರಾಸೆ. ದೊಡ್ಡ ಮನುಷ್ಯರ ಮನೆ ಹುಡುಗನ ಕೈ ಹಿಡಿಯೋಕೆ ಪ್ರಯತ್ನ ಪಟ್ಟ ಒಂದು ಹೆಣ್ಣಿನ ಸಾಹಸನೇ ಈ ಕೇಸಿನ ಮೂಲ. ಸಾಧಾರಣ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ ಈ ಭಾರತಿಗೆ ಶ್ರೀಮಂತಿಕೆ ಸುಖದಲ್ಲಿ ಬಾಳಬೇಕು ಅನ್ನೋ ಬಯಕೆ. ಅದಕ್ಕೋಸ್ಕರ ನನ್ನ ಕಕ್ಷಿಗಾರರಾದ ಸುರೇಶನ್ನ ಹುಡುಕಿ ಬಲೆ ಹಾಕಿದಾಳೆ. ಸ್ನೇಹ ಪ್ರೇಮ ಅನ್ನೋ ನಾಟಕ ಆಡಿದಾಳೆ. ಒಂಟಿಯಾಗಿ ಏಕಾಂತವಾಗಿ ಅವನ್ನ ನಿಲ್ಲಿಸಿ ತನ್ನ ದೇಹ ಸೌಂದರ್ಯದಿಂದ ಅವನ ಬುದ್ಧಿನ ಪಲ್ಲಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಈ ಹುಡುಗ ಒಳ್ಳೆ ವಂಶದಲ್ಲಿ ಹುಟ್ಟಿದ ಕಾರಣದಿಂದ, ವಿವೇಕಿಯಾಗಿದ್ದ ಕಾರಣದಿಂದ ಬುದ್ಧಿವಂತನಾಗಿ ವರ್ತಿಸಿ ಅವಳ ಇಷ್ಟಕ್ಕೆ ಅವಕಾಶ ಕೊಡದೆ ತಪ್ಪಿಸ್ಕೊಂಡಿದ್ದಾನೆ. ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋ ಗಾದೆ ಮಾತಿನಂತೆ ನಿರಾಸೆಯಿಂದ ಸಿಡಿದ ಭಾರತಿ ಬೇರೆ ಯಾರಿಂದಲೋ ಕೆಟ್ಟು ಗರ್ಭಿಣಿಯಾಗಿ ಈ ಅವಕಾಶನ ಉಪಯೋಗಿಸಿಕೊಂಡು ತನ್ನ ಆಸೆಯನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಈ ಸುರೇಶನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಯುವರ್ ಆನರ್, ನಮ್ಮ ಸಮಾಜದಲ್ಲಿ ಹೆಂಗಸರಿಗೆ ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿದ್ದೀವಿ, ನಿಜ. ಅವ್ರನ್ನ ಅಪಾರವಾಗಿ ಗೌರವಿಸ್ತೀವಿ, ಸತ್ಯ. ಆ ದುರ್ಬಲತೆನ ದುರುಪಯೋಗ ಪಡಿಸಿಕೊಂಡು ತಮ್ಮ ಸ್ವಾರ್ಥಾನೇ ಸಾಧಿಸಿಕೊಳ್ತಕ್ಕಂತಹ ಕೆಟ್ಟ ಹೆಂಗಸರು ಕೂಡ ನಮ್ಮ ಮಧ್ಯೆ ಇದ್ದಾರೆ ಅನ್ನೋದಕ್ಕೆ ಈ ಭಾರತೀಯ ಪ್ರತ್ಯಕ್ಷ ಉದಾಹರಣೆ. ಯುವರ್ ಆನರ್, ತಾನೊಂದು ಹೆಣ್ಣಾದ ಪ್ರಯುಕ್ತ ಎಲ್ಲರ ಸಹಾನುಭೂತಿ ದೊರಕುತ್ತೆ ಅನ್ನೋ ನಂಬಿಕೆಯಿಂದ, ತಾಯಾಗೋ ಸ್ಥಿತಿ ನೋಡಿ ಇನ್ನೂ ಹೆಚ್ಚಿನ ಕರುಣೆ ತೋರಿಸ್ತಾರೆ ಅನ್ನೋ ಭರವಸೆಯಿಂದ ಈ ಕೇಸನ್ನ ಖಂಡಿತ ಜಯಿಸ್ತೀನಿ ಅನ್ನೋ ದುರುದ್ದೇಶದಿಂದ ಕೋರ್ಟಿನ ಮೆಟ್ಲು ಹತ್ಯಾಳೆ ಈ ಭಾರತಿ. ಮಾನ ಮರ್ಯಾದೆ ಇರೋ ಯಾವ ಹೆಣ್ಣಾದ್ರೂ ಇದುವರೆಗೂ ನಡೆದುಕೊಳ್ಳದೆ ಇರತಕ್ಕಂಥ ರೀತಿಯಲ್ಲಿ ಹದ್ದು ಮೀರಿ 10 ಜನರ ಮಧ್ಯೆ ನಾನು ಗರ್ಭಿಣಿ ಅಂತ ಹೇಳ್ತಾ ಕಡೆಗೂ ಕೋರ್ಟ್ವರೆಗೂ ಬಂದ್ಯಾಳೆ ಈ ಹುಡುಗಿ. ಯುವರ್ ಆನರ್, ಸ್ತ್ರೀ ಜಾತಿನೇ ತಲೆ ತಗ್ಸೋ ಹಾಗೆ ಮಾಡಿರೋ ಈ ಹೆಣ್ಣಿಗೆ, ಇನ್ನು ಮೈನಾರಿಟಿಲೇ ಇದ್ರು ಇಂಥ ಮೇಜರ್ ಸಮಸ್ಯೆನ ಸೃಷ್ಟಿ ಮಾಡಿರ್ತಕ್ಕಂಥ ಈ ಹೆಣ್ಣಿಗೆ, ನನ್ನ ಕಕ್ಷಿಗಾರರಾದ ಸುರೇಶ್ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅವಮಾನಿಸಿ ಅವ್ರನ್ನ ಕೋರ್ಟ್ವರೆಗೂ ಎಳೆದಿರ್ತಕ್ಕಂಥ ಈ ಹೆಣ್ಣಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ನ್ಯಾಯಾಲಯದಲ್ಲಿ ಬೇಡ್ಕೊಳ್ತೇನೆ. ಕೋರ್ಟ್ ಈಸ್ ಅಡ್ಜರ್ನ್.